ನನ್ನ ಹೆಸರು ಡ್ಯಾನಿಯಲ್ ಕೆ. ನಾನು ಕೊಳ್ಳೇಗಾಲ ತಾಲೂಕಿನ ಚಾಮರಾಜನಗರ ಜಿಲ್ಲೆಯಲ್ಲಿ ನಾನು ವಾಸವಾಗಿದ್ದೇನೆ. ನನ್ನ ತಂದೆ ಹೆಸರು ಕುಮಾರ್ ಡಿ, ಅಮ್ಮನ ಹೆಸರು ಲತಾ ಎಸ್, ಮತ್ತೆ ತಂಗಿ ಹೆಸರು ಸಾಯಂದ್ರ ಕೆ. ಅಪ್ಪ ಬಂದು ತೀರೋಗಿದ್ದಾರೆ, ಅಮ್ಮ ಬಂದು ಹೌಸ್ ವೈಫ್ ಆಗಿದ್ದಾರೆ, ಮತ್ತೆ ತಂಗಿ ಬಂದು ಸೆಕೆಂಡ್ PUC ಅನ್ನು ಓದ್ತಿದ್ದಾರೆ. ನಾನು ನನ್ನ ಡಿಗ್ರಿಯನ್ನು ಶ್ರೀ ಮಹದೇಶ್ವರ ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ BCom ಕೋರ್ಸ್ ಅನ್ನು. ಮತ್ತೆ ನಾನು PUC ಅನ್ನು ಲಯನ್ಸ್ ಕಾಂಪೋಸಿಟ್ PU ಕಾಲೇಜಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಇದೊಂದು ಇದನ್ನು ಬಿಟ್ಟು ನಂದು ಒಂದು ಹಾಬೀಸ್ ಅಂತ ಬಂದಾಗ ನನಗೆ ಮ್ಯೂಸಿಕ್ ಬಾರಿಸೋದ್ರಲ್ಲಿ ಮತ್ತೆ ಒಂದು ಪ್ಲೇಸಸ್ ಗಳನ್ನ ಟ್ರಾವೆಲ್ ಮಾಡೋದ್ರಲ್ಲಿ ಇದು ನನ್ನ ಹಾಬೀಸ್ ಆಗಿರುತ್ತೆ. ನಾನು ಜೈನ್ ಯೂನಿವರ್ಸಿಟಿಯಲ್ಲಿ ನಾನು ಅಡ್ಮಿಷನ್ ತಗೊಂಡಿದ್ದೇನೆ. ನಂದು ಕೋರ್ಸ್ ಬಂದು MBA ಆನ್ಲೈನ್. ನನಗೆ ಜೈನ್ ಯೂನಿವರ್ಸಿಟಿ ಕೇಳಿ ಬಂದಿದೆ ಹೆಂಗೆ ಅಂದ್ರೆ, ಇಲ್ಲಿ ನಮ್ಮ ಲೋಕಲ್ ಅಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಒಬ್ರು ಸಪ್ತಗಿರಿ ಇನ್ಫೋಟೆಕ್ ಅಂತ ಕಂಪ್ಯೂಟರ್ ಟ್ರೈನಿಂಗ್ ಅವರು ನಮ್ಮ ಕಾಲೇಜಿಗೆ ಬರುವಂತ ಸಮಯದಲ್ಲಿ ನಮ್ಮ ನಂಬರ್ ಅನ್ನು ಕಲೆಕ್ಟ್ ಮಾಡಿದ್ರು. ಮತ್ತೆ ಅದು ನಂಬರ್ ಇಂದ ನನಗೆ ಕಾಲ್ ಮಾಡಿದ್ರು, ಈ ತರ ಜೈನ್ ಯೂನಿವರ್ಸಿಟಿಲಿ ನಿಮ್ಗೆ ಅಡ್ಮಿಷನ್ ಮಾಡ್ತಾರೆ, ಈ ತರ ಇದೆಲ್ಲ ಒಂದು ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ ಎಲ್ಲ ಈ ತರ ಚೆನ್ನಾಗಿದೆ, ಬಟ್ ನೀವು ಒಳ್ಳೆ ಅಟ್ಮಾಸ್ಫಿಯರ್ ಇರುತ್ತೆ ನಿಮ್ಗೆ ಯಾವ ಕಾಲೇಜಸ್ ಅಲ್ಲಿ, ಮತ್ತೆ ನೀವು ವರ್ಕ್ ಮಾಡ್ಕೊಂಡು ನೀವು ಚೆನ್ನಾಗಿ ಓದ್ಬೋದು ಅಂತೆಲ್ಲ ಹೇಳಿದ್ರು. ಅದರಿಂದ ನಾನು ಹೋಗಿ ಅವ್ರ ಹತ್ರ ಮಾತಾಡಿ ನಾನು ಅಲ್ಲಿಂದ ಅಡ್ಮಿಷನ್ ತಗೊಂಡೆ. ಅವರು ರೆಕಮೆಂಡ್ ಮಾಡಿದ್ರು ನನಗೆ ಅಡ್ಮಿಷನ್ ತಗೊಳ್ಳಿಕ್ಕೆ. ನನ್ನ ಅಡ್ಮಿಷನ್ ಬಂದು ಆನ್ಲೈನ್ ಅಲ್ಲಿ ನಡೀತು. ಅವರ ಸಪ್ತಗಿರಿ ಅವ್ರ ಮುಖಾಂತರದಿಂದಾನೆ ನಾನು ಅಲ್ಲಿಂದಾನೆ ಅಡ್ಮಿಷನ್ ಆದೆ. ಬಟ್ ನನ್ನ ಅಡ್ಮಿಷನ್ ಬಂದು ಆನ್ಲೈನ್ ಪ್ರೊಸೆಸ್ ಅಲ್ಲಿ ನಡೀತು. ಇಂಟರ್ವ್ಯೂ ಪ್ರೋಸೆಸ್ ಬಂದು ನನಗೆ ಫೇಸ್ ಟು ಫೇಸ್ ಇಂಟರ್ವ್ಯೂ ಆಯ್ತು. ಬಟ್ ನಾನು ಆಸ್ ಎ ಫ್ರೆಶರ್ ನಾನು ಮೊದಲನೇ ಬಾರಿ ನಾನು ಹೋಗಿ ಇಂಟರ್ವ್ಯೂ ಕೊಟ್ಟು ಬಂದಾಗ ಸ್ವಲ್ಪ ನರ್ವಸ್ ಅಲ್ಲಿ ಇದ್ದೆ. ಬಟ್ ಆದ್ರೂ ನನಗೆ ಒಂದು ಎಲ್ಲ ಇಷ್ಟ ಆಯ್ತು. ನನಗೆ 4 ಆಪರ್ಚುನಿಟೀಸ್ ಸಿಕ್ಕಿತ್ತು ನನಗೆ ಜೈನ್ ಪ್ಲೇಸ್ಮೆಂಟ್ ಕಡೆಯಿಂದ. ಫಸ್ಟ್ ಕಂಪನಿ ಬಂದು ಬಯೋಫಾರ್ಮಸ್ ಸಿಕ್ಕಿತ್ತು, ಸೆಕೆಂಡ್ ಆಪರ್ಚುನಿಟೀಸ್ ಬಂದು ಕಾನ್ಸೆರೋ ಸೊಲ್ಯೂಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಸಿಕ್ಕಿತ್ತು, ಮತ್ತೆ 3ನೇ ಆಪರ್ಚುನಿಟಿ ಬಂದು ಅವೇಗ ಬಿಸ್ನೆಸ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಸಿಕ್ಕಿತ್ತು, ಮತ್ತೆ 4ನೇ ಆಪರ್ಚುನಿಟಿ ಬಂದು ನನಗೆ ಕರಿಷ್ಮಾ ಸೊಲ್ಯೂಷನ್ಸ್ ಅಲ್ಲಿ ಸಿಕ್ಕಿತ್ತು. ನನಗೆ ನಾನ್ ಸೆಲೆಕ್ಟ್ ಆಗಿರುವಂತ ಕಂಪನಿ ಯಾವ್ದು ಅಂದ್ರೆ ಬಯೋಫಾರ್ಮ್ ಕಂಪನಿ. ಅದು ಬಂದ ನನಗೆ ಜಾಬ್ ರೋಲ್ ಯಾವ್ದು ನನಗೆ ಬಂದಿದೆ ಅಂದ್ರೆ ಅಕೌಂಟ್ ಅಸಿಸ್ಟೆಂಟ್ ಆಗಿ ನನಗೆ ಜಾಬ್ ರೋಲ್ ಬಂದಿದೆ. ಮತ್ತೆ ನನಗೆ ಅವ್ರ ಪ್ಯಾಕೇಜ್ ಮೆನ್ಷನ್ ಮಾಡಿದ್ರು 2.16 lakhs per annum ನನಗೆ ಮೆನ್ಷನ್ ಮಾಡಿದ್ರು. ಮತ್ತೆ ಜಾಯ್ನಿಂಗ್ ಡೇಟ್ ಬಂದು ನಮಗೆ 7th of October ಅಲ್ಲಿ ಬಂದು ಜಾಯ್ನ್ ಆಗಿ ಅಂತ ಹೇಳಿದ್ರು. ಬಟ್ ನಾನು ಅವ್ರಿಗೆ ಪರ್ಮಿಷನ್ ಕೇಳಿದೆ. ನಾನು ಸರ್ ನನಗೆ ರೀಲೊಕೇಟ್ ಆಗ್ಬೇಕು, ನಾನು ಕೊಳ್ಳೇಗಾಲದಿಂದ ನಮ್ಮ ಬ್ಯಾಂಗ್ಳೂರಲ್ಲಿ ರೀಲೊಕೇಟ್ ಆಗ್ಬೇಕಂದ್ರೆ ಸುಮಾರು ಟೈಮ್ ಬೇಕು, ಎಲ್ಲಾನು ಪ್ರಿಪೇರ್ ಮಾಡ್ಕೋಬೇಕು. ಅದರಿಂದ ಪರ್ಮಿಷನ್ ಕೇಳಿದೆ, ಬಟ್ ಅವರು ಪರ್ಮಿಷನ್ ಕೊಟ್ರು ನನಗೆ. ಯಾವಾಗ ನಾನು ಸೆಲೆಕ್ಟ್ ಆದೆ ಅಂತ ನಾನು ನಮ್ಮ ಮನೆಯವ್ರಿಗೆ ಹೇಳಿದಾಗ ನಮ್ಮ ಮನೆಯವರು ಬಹಳ ಖುಷಿ ಪಟ್ರು. ಯಾಕಂದ್ರೆ ಇದು ನಾನು ಮೊದಲನೇ ಬಾರಿ ಒಂದು ಕಂಪ್ನಿ ಫಸ್ಟ್ ಸೆಲೆಕ್ಟ್ ಆಗಿರೋದ್ರಿಂದ ತುಂಬಾನೇ ಖುಷಿ ಪಟ್ರು. ನನಗೂ ತುಂಬಾ ಸಂತೋಷ ಆಯ್ತು ಅವರ ಖುಷಿ ನೋಡಿ. ಇದು ಸ್ವಲ್ಪ ನನಗೆ ಕಷ್ಟಕರವಾಗುತ್ತೆ, ಯಾಕಂದ್ರೆ ಮೊದಲನೇ ಬಾರಿ ಯಾಕಂದ್ರೆ ನಾನು ಫ್ರೆಶರ್ ಆಗಿ ಹೋಗಿ ನಾನು ಕೆಲಸ ಮಾಡಿ ನನ್ಗೆ ಓದೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಾನು ಏನ್ ಮಾಡ್ತೀನಿ, ವರ್ಕ್ ಬ್ಯಾಲೆನ್ಸ್ ಮತ್ತೆ ಟೈಮ್ ಬ್ಯಾಲೆನ್ಸ್ ಮಾಡ್ಕೋತೀನಿ. ವರ್ಕ್ ಮತ್ತೆ ನಂದು ಸ್ಟಡೀಸ್ ನ ಒಂದು ಟೈಮ್ ಶೆಡ್ಯೂಲ್ ಮಾಡ್ಕೋತೀನಿ. ಹಂಗೆ ಅದೊಂಥರ ವೈಸ್ಲಿ ಆಗಿ ನಾನು ಅದು ಟೈಮ್ ಯೂಸ್ ಮಾಡ್ತೀನಿ. ನನ್ಗೆ ಬಹಳ ಖುಷಿ ಆಯ್ತು ನನಗೆ ಜೈನ್ ಯೂನಿವರ್ಸಿಟಿಯಿಂದ ಈ ಪ್ಲೇಸ್ಮೆಂಟ್ ಸಿಕ್ಕಿರೋದ್ರಿಂದ. ನನಗೆ ತುಂಬಾ ಖುಷಿ ಆಯ್ತು. ನಾನು ನನ್ನ ಫ್ರೆಂಡ್ಸ್ಗೂ ಮತ್ತೆ ನನ್ನ ಫ್ಯಾಮಿಲಿಗೂ ನಾನು ಹೇಳ್ತೀನಿ, ನಾನು ಈ ಕಾಲೇಜ್ಗೆ ಅಡ್ಮಿಷನ್ ಆಗಿ ಅಂತ ರೆಕಮೆಂಡ್ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ಜೈನ್ ಯೂನಿವರ್ಸಿಟಿ ಫಾರ್ ನನಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಇದೊಂದು ಪ್ಲೇಸ್ಮೆಂಟ್ ಕೊಟ್ಟಿದ್ದಕ್ಕೆ ನಾನು ನಿಮ್ಗೆ ವಂದಿಸ್ತೇನೆ.